ಫ್ರೆಂಡ್ಸ್, ಟೆಕ್ ನ್ಯೂಸ್ ಎಪಿಸೋಡ್ 16ಕ್ಕೆ ಎಲ್ರಿಗೂ ಸ್ವಾಗತ. ಈ ವೀಕ್ನಲ್ಲಿ ಬಂದಿರುವ ಎಲ್ಲ ಪ್ರಮುಖ ಟೆಕ್ ಅಪ್ಡೇಟ್ಸ್ಗೆ ಒಂದೇ ವಿಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಆಪಲ್ನ ಪ್ರೈಸ್ ಹೈಕ್, ಹಾನರ್ನ ಹೊಸ ಲಿಕ್ವಿಡ್ ಗ್ಲಾಸ್ UI, ನಥಿಂಗ್ನ ಹೊಸ ಟ್ರೀಸರ್, ಆಪಲ್ ಏರ್ 2 ಲೀಕ್, ಅಮೇಸ್ಫಿಟ್ನ ಹೊಸ ಫಿಟ್ನೆಸ್ ಟ್ರ್ಯಾಪ್, ಕೊಡಕ್ನ ಹೊಸ ಕ್ಯಾಮ್ರಾ, ಜೊತೆಗೆ ಇನ್ನೂ ಸಾಕಷ್ಟು ಇಂಟ್ರೆಸ್ಟಿಂಗ್ ಟೆಕ್ ಅಪ್ಡೇಟ್ಸ್ ಇದೆ. ಹಾಗಾದ್ರೆ ವಿಡಿಯೋ ಶುರು ಮಾಡೋಣ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಟೆಕ್ ನ್ಯೂಸ್ನ ಸ್ಟಾರ್ಟ್ ಮಾಡೋಣ. ಮೊದಲನೇ ನ್ಯೂಸ್, GTA 6 ಫ್ಯಾನ್ಸ್ಗೆ GTA 6 ಪ್ರೀ ಆರ್ಡರ್ ಈಗ ಅಫಿಷಿಯಲಿ ಓಪನ್ ಆಗಿದೆ. PS5 ಮತ್ತು Xbox ಯೂಸರ್ಸ್ಗೆ ಈ ತಿಂಗಳು 25ರಿಂದ ಗೇಮ್ ಪ್ರೀ ಆರ್ಡರ್ ಮಾಡ್ಬೋದು. PC ವರ್ಷನ್ ಇನ್ನೂ ವೇಟ್ ಮಾಡಬೇಕಾಗತ್ತೆ. ರಿಪೋರ್ಟ್ಸ್ ಪ್ರಕಾರ ಕನ್ಸೋಲ್ ರಿಲೀಸ್ ನವೆಂಬರ್ 19ರಂದು ನಡೆಯೋ ಸಾಧ್ಯತೆ ಇದೆ. GTA 6ಗಾಗಿ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ? ಕಮೆಂಟ್ ಅಲ್ಲಿ ಎಸ್ ಅಥವಾ ನೋ ಅಂತ ತಿಳಿಸಿ. ಇನ್ನು ಐಫೋನ್ ಯೂಸರ್ಸ್ಗೆ ಒಂದು ಬ್ಯಾಡ್ ನ್ಯೂಸ್. ಆಪಲ್ CEO ಟಿಮ್ ಕುಕ್ ಈಗಾಗಲೇ ಮೆಮೊರಿ ಕಾರ್ಡ್ ಚಿಪ್ ಮತ್ತು ಸ್ಟೋರೇಜ್ ಕಾಸ್ಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಫ್ಯೂಚರ್ ಐಫೋನ್ ಪ್ರೈಸಸ್ ಜಾಸ್ತಿ ಆಗ್ಬೋದು ಅನ್ನೋದು ಹಿಂಟ್ ಕೊಟ್ಟಿದ್ದಾರೆ. ಅಂದರೆ ಮುಂದಿನ ವರ್ಷ ಲಾಂಚ್ ಆಗುವ ಐಫೋನ್ ಇನ್ನೂ ಕಾಸ್ಟ್ಲಿ ಆಗುವ ಚಾನ್ಸಸ್ ಜಾಸ್ತಿ ಇದೆ. ಆದ್ದರಿಂದ ಐಫೋನ್ ಬೈ ಮಾಡೋರಿಗೆ ಒಂದು ಒಳ್ಳೆ ಅಡ್ವೈಸ್, ಈಗಲೇ ಪ್ಲಾನ್ ಮಾಡಿ, ಪ್ರೈಸ್ ಇನ್ಕ್ರೀಸ್ ಆಗೋಕ್ಕೆ ಮುಂಚೆ ಪರ್ಚೇಸ್ ಮಾಡಿ. ಇನ್ನು ಐಫೋನ್ 18 ಬಗ್ಗೆ ಇನ್ನೊಂದು ಲೀಕ್ ಬಂದಿದೆ. ಬೇಸ್ ಮಾಡೆಲ್ಸ್ನಲ್ಲಿ 8GB RAM ಇಂದ 12GB RAM ವರೆಗೂ ಅಪ್ಗ್ರೇಡ್ ಆಗುವ ಸಾಧ್ಯತೆ ಇದೆ. ಪ್ರೋ ಮಾಡೆಲ್ಸ್ನಲ್ಲಿ 16GB RAM ಕೂಡ ಬರ್ಬೋದು ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಆಪಲ್ ಇಂಟೆಲಿಜೆನ್ಸ್ ಫೀಚರ್ಸ್ಗಾಗಿ ಆಪಲ್ ಈಗ RAM ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದೆ. ಆದರೆ ಇನ್ನೊಂದು ಬ್ಯಾಡ್ ನ್ಯೂಸ್ ಇದೆ. RAM ಕಾಸ್ಟ್ ಇನ್ಕ್ರೀಸ್ ಆಗ್ತಿರೋ ಕಾರಣ ಆಪಲ್ ಡಿಸ್ಪ್ಲೇ ಪ್ಯಾನಲ್ನಲ್ಲಿ ಕಾಸ್ಟ್ ಕಟಿಂಗ್ ಮಾಡ್ಬೋದು ಅನ್ನೋ ರಿಪೋರ್ಟ್ಸ್ ಬಂದಿದೆ. ಅಂದರೆ ಕೆಲವು ಮಾಡೆಲ್ಸ್ನಲ್ಲಿ ಓಲ್ಡರ್ OLED ಪ್ಯಾನಲ್ ಯೂಸ್ ಮಾಡುವ ಚಾನ್ಸಸ್ ಇದೆ. ಇನ್ನು ಹಾನರ್ ಕೂಡ ಈಗ ಆಪಲ್ ಲಿಕ್ವಿಡ್ ಗ್ಲಾಸ್ ಸ್ಟೈಲ್ UI ಕಡೆ ಮೂವ್ ಆಗ್ತಾ ಇದೆ. ಮ್ಯಾಜಿಕ್ OS 11 ಹೊಸ ಟ್ರಾನ್ಸ್ಪರೆಂಟ್ ಇಂಟರ್ಫೇಸ್, ಫ್ಲೋಟಿಂಗ್ UI, ಗ್ಲಾಸ್ ಎಫೆಕ್ಟ್ಸ್, ಸ್ಮೂತ್ ಆನಿಮೇಷನ್ ಎಲ್ಲವೂ ಬರ್ತಾ ಇದೆ. ಆಂಡ್ರಾಯ್ಡ್ ಬ್ರ್ಯಾಂಡ್ಸ್ ಕೂಡ ಈಗ ನೆಕ್ಸ್ಟ್ ಜನರೇಷನ್ UI ಡಿಸೈನ್ ಕಡೆ ಶಿಫ್ಟ್ ಆಗ್ತಾ ಇರೋದು ಕ್ಲಿಯರ್ ಆಗಿ ಕಾಣ್ತಾ ಇದೆ. ನಿಮಗೆ ಯಾವ UI ಇಷ್ಟ? ಕ್ಲೀನ್ UIನ ಅಥವಾ ಗ್ಲಾಸ್ UIನ? ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ನಥಿಂಗ್ ಕೂಡ ಹೊಸ ಟ್ರೀಸರ್ ರಿಲೀಸ್ ಮಾಡಿದೆ. ಈ ಬಾರಿ ಟ್ರೀಸರ್ ನಲ್ಲಿ ಬಿ ಲೆಟರ್ನ ಹೈಲೈಟ್ ಮಾಡಲಾಗಿದೆ. ನಥಿಂಗ್ ಈಗಾಗಲೇ RCB ಜೊತೆಗೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿರೋದ್ರಿಂದ ಸ್ಪೆಷಲ್ ಎಡಿಷನ್ ಫೋನ್ ಬರ್ಬೋದು ಅನ್ನೋ ಡಿಸ್ಕಷನ್ ಶುರುವಾಗಿದೆ. ಆದರೆ ಅಫಿಷಿಯಲ್ ಕನ್ಫರ್ಮೇಷನ್ ಇನ್ನೂ ಬಂದಿಲ್ಲ. ಜೊತೆಗೆ CMF ಫೋನ್ 3 ಬಗ್ಗೆ ಕೂಡ ಅಪ್ಡೇಟ್ ಬಂದಿದೆ. ನಥಿಂಗ್ ಅಫಿಷಿಯಲ್ ಆಗಿ ಹೇಳಿದೆ, ಈ ವರ್ಷ CMF ಫೋನ್ 3 ಲಾಂಚ್ ಆಗಲ್ಲ. ಯಾಕಂದ್ರೆ RAM ಮತ್ತು ಸ್ಟೋರೇಜ್ ಪ್ರೈಸ್ ಇನ್ಕ್ರೀಸ್ ಆಗಿರೋದ್ರಿಂದ ವ್ಯಾಲ್ಯೂ ಫಾರ್ ಮನಿ ಫೋನ್ ಕೊಡೋದು ಕಷ್ಟ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಮೇಸ್ಫಿಟ್ ಹೊಸ ಹಲಿಯೋ ಸ್ಟ್ರಾಪ್ ಪ್ರೋ ಲಾಂಚ್ ಮಾಡಿದೆ. ಇದು ಸ್ಮಾರ್ಟ್ ವಾಚ್ ಅಲ್ಲ, ಫಿಟ್ನೆಸ್ ಟ್ರ್ಯಾಪ್ ಆಗಿದೆ. ಇದಕ್ಕೆ ಯಾವುದೇ ಸಬ್ಸ್ಕ್ರಿಪ್ಷನ್ ಬೇಕಾಗಿಲ್ಲ. ಆರ್ಮ್ ಅಥವಾ ವೆಸ್ಟ್ ಎರಡರಲ್ಲೂ ವೇರ್ ಮಾಡ್ಬೋದು. ಮಸಲ್ ಲೋಡ್, ಮೂಮೆಂಟ್ ಕ್ವಾಲಿಟಿ, ಕಾರ್ಡಿಯೋ ಎಫೆಕ್ಟ್, ಹಾರ್ಟ್ ರೇಟ್, ವರ್ಕೌಟ್ ಎಲ್ಲವನ್ನು ಟ್ರ್ಯಾಕ್ ಮಾಡುತ್ತೆ. ಇದರ ಬ್ಯಾಟ್ರಿ ಸುಮಾರು 11 ದಿನವರೆಗೂ ಬರುತ್ತೆ. 50ಕ್ಕೂ ಹೆಚ್ಚು ಸ್ಪೋರ್ಟ್ ಮೋಡ್ಸ್ನ ಕೂಡ ಇದರಲ್ಲಿದೆ. ಇನ್ನು ಕೋಡೆಕ್ ಈಗ ಹೊಸ ಕ್ಯಾಮ್ರಾ ಮಿಲೇನಿಯಂ ಕ್ಯಾಮ್ರಾ ಲಾಂಚ್ ಮಾಡಿದೆ. ಇದರಲ್ಲಿ Y2K ಸ್ಟೈಲಿಶ್ ಡಿಸೈನ್ ಇದೆ. ವಿಂಟೇಜ್ ಲುಕ್ ಕೂಡ ಸಿಗ್ತಾ ಇದೆ. ಮಲ್ಟಿಪಲ್ ಕಲರ್ ಆಪ್ಷನ್ ಇದಾವೆ. ಫೋಟೋ ಫಿಲ್ಟರ್ಸ್, ಫ್ರೇಮ್ಸ್ ಎಲ್ಲವೂ ಸಿಗ್ತಾ ಇದೆ. ಓಲ್ಡ್ ಸ್ಕೂಲ್ ಕ್ಯಾಮ್ರಾ ಲುಕ್ ಇಷ್ಟಪಡೋರ್ಗೂ ಇದೊಂದು ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ಆಗಿದೆ. ಇನ್ನು ಐಫೋನ್ ಏರ್ 2 ಬಗ್ಗೆ ಕೂಡ ಹೊಸ ಲೀಕ್ ಬಂದಿದೆ. ಇದು 2027 ನಲ್ಲಿ ಲಾಂಚ್ ಆಗುವ ಸಾಧ್ಯತೆ ಇದೆ. ಇದರಲ್ಲಿ 120 Hz OLED ಡಿಸ್ಪ್ಲೇ ಸಿಗ್ತಾ ಇದೆ. ಡ್ಯುಯಲ್ 48MP ಕ್ಯಾಮ್ರಾ ಇದೆ. 820 2nm ಚಿಪ್ಸೆಟ್ ಸಿಗ್ತಾ ಇದೆ. ಇಂಪ್ರೂವ್ಡ್ ಬ್ಯಾಟ್ರಿ ಇರುತ್ತೆ. ಮೆಟಲ್ ಫ್ರೇಮ್ ಸಿಗ್ತಾ ಇದೆ. ಇವೆಲ್ಲ ಎಕ್ಸೆಪ್ಟೆಡ್ ಸ್ಪೆಸಿಫಿಕೇಶನ್ ಆಗಿದೆ. ಇನ್ನು ಮೆಮೊರಿ ಟೆಕ್ನಾಲಜಿ ಕಡೆ ನೋಡೋದಾದ್ರೆ, ಮೊಬೈಲ್ ಇಂಡಸ್ಟ್ರಿ ಈಗ ಹೊಸ LLW RAM ಟೆಕ್ನಾಲಜಿ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಈ RAM ಇಂದ ಲೋ ಲೆಟೆನ್ಸಿ, ಹೈ ಸ್ಪೀಡ್, ಬೆಟರ್ ಬ್ಯಾಟ್ರಿ ಎಫಿಷಿಯನ್ಸಿ ಸಿಗ್ತಾ ಇದೆ. ಫ್ಯೂಚರ್ ಫ್ಲಾಗ್ಶಿಪ್ ಫೋನ್ಸ್ನಲ್ಲಿ ಇದನ್ನು ನೀವು ನೋಡೋ ಚಾನ್ಸಸ್ ಇದೆ. ಇನ್ನು ಗೂಗಲ್ ಕೂಡ Android 17 ಡೆವಲಪ್ಮೆಂಟ್ನ ಸ್ಟಾರ್ಟ್ ಮಾಡಿದೆ. ಬ್ಯಾಟ್ರಿ ಆಪ್ಟಮೈಸೇಷನ್, AI ಫೀಚರ್ಸ್, ಪ್ರೈವಸಿ ಇಂಪ್ರೂವ್ಮೆಂಟ್ಸ್, ಬ್ಯಾಕ್ ಗ್ರೌಂಡ್ ಪರ್ಫಾರ್ಮೆನ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದೆ. ಡೆವಲಪರ್ ಬಿಲ್ಸ್ ಈಗಾಗಲೇ ಟೆಸ್ಟಿಂಗ್ ಅಲ್ಲಿದೆ. ಕ್ವಾಲ್ಕಾಮ್ ಮುಂದಿನ ಸ್ನ್ಯಾಪ್ಡ್ರ್ಯಾಗನ್ 8 Elite 2 ಪ್ರೊಸೆಸರ್ ಟೆಸ್ಟಿಂಗ್ ಮಾಡ್ತಾ ಇದೆ. ಪರ್ಫಾರ್ಮೆನ್ಸ್ ಸುಮಾರು 20ರಿಂದ 25% ಇನ್ಕ್ರೀಸ್ ಆಗ್ಬೋದು. GPU ಕೂಡ ಇನ್ನಷ್ಟು ಪವರ್ಫುಲ್ ಆಗಲಿದೆ. ಗೇಮಿಂಗ್ ಫೋನ್ಸ್ಗೆ ಇದೊಂದು ದೊಡ್ಡ ಅಪ್ಗ್ರೇಡ್ ಆಗ್ಬೋದು. ಇನ್ನು ಸ್ಯಾಮ್ಸಂಗ್ ಗ್ಯಾಲಕ್ಸಿ S27 ಸೀರೀಸ್ ಬಗ್ಗೆ ಕೂಡ ಮೊದಲ ಲೀಕ್ ಬಂದಿದೆ.
ಲೀಕ್ ಪ್ರಕಾರ ಕ್ಯಾಮ್ರಾ ಇಂಪ್ರೂವ್ಮೆಂಟ್ಸ್ ಆಗಿರುತ್ತೆ, ಸ್ಲಿಮ್ ಡಿಸೈನ್ ನೋಡೋದಕ್ಕೆ ಸಿಗುತ್ತೆ, ಬೆಟರ್ ಕೂಲಿಂಗ್ ಸಿಸ್ಟಮ್ ಇರುತ್ತೆ, ಫೀಚರ್ಸ್ ಮೇಲೆ ಸ್ಯಾಮ್ಸಂಗ್ ಜಾಸ್ತಿ ಫೋಕಸ್ ಮಾಡುತ್ತೆ. ಲಾಂಚ್ಗೆ ಇನ್ನೂ ಸುಮಾರು 6 ತಿಂಗಳಿದ್ರೂ ಲೀಕ್ಸ್ ಈಗಾಗಲೇ ಶುರುವಾಗಿದೆ. ಕೊನೆಯ ನ್ಯೂಸ್, ವಾಟ್ಸಪ್ ಈಗ ಹೊಸ ಫೀಚರ್ಸ್ ಟೆಸ್ಟಿಂಗ್ ಮಾಡ್ತಾ ಇದೆ. ಇನ್ನು ಮುಂದೆ ಸ್ಟೇಟಸ್ಗೆ AI ಜನರೇಟರ್ ಸ್ಟಿಕ್ಕರ್ಸ್ ಬರುತ್ತೆ, ಬೆಟರ್ ಫೋಟೋಸ್ ಎಡಿಟಿಂಗ್ ಇರುತ್ತೆ, ವಾಯ್ಸ್ ಮೆಸೇಜ್ ಟ್ರಾನ್ಸ್ಕ್ರಿಪ್ಷನ್ ಸಿಗ್ತದೆ, ಹಾಗೂ ಹೊಸ ಪ್ರೈವಸಿ ಫೀಚರ್ಸ್ ಬರ್ಬೋದು. ಬೀಟಾ ವರ್ಷನ್ ನಲ್ಲಿ ಟೆಸ್ಟಿಂಗ್ ನಡೀತಾ ಇದೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಟಾಪ್ ಟೆಕ್ ಅಪ್ಡೇಟ್ಸ್. ಇವುಗಳಲ್ಲಿ ನಿಮಗೆ ಯಾವ ನ್ಯೂಸ್ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿತ್ತು ಕಮೆಂಟಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಟೆಕ್ ಪ್ರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ರವಿಕುಮಾರ್. ಥ್ಯಾಂಕ್ ಯು, ಧನ್ಯವಾದಗಳು.